ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಪದೇ ಪದೇ ನನಗೆ ಧ್ವನಿ ಬೀಳ್ತಾ ಇದೆ, ನಾನು ಸಂಗೀತಗಾರ ಇದ್ದೀನಿ ಅಥವಾ ನಾನು ಪದೇ ಪದೇ ಭಾಷಣ ಮಾಡೋದಿರುತ್ತೆ, ಟೀಚರ್ ಇದ್ದೀನಿ, ಪಾಠ ಮಾಡ್ಲಿಕ್ಕೆ ಆಗಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ಹಲವಾರು ಜನ ಎದುರಿಸ್ತಾ ಇರ್ತಾರೆ. ಸೊ ಅಂಥವರಿಗೆ ಧ್ವನಿಯ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಈ ಧ್ವನಿ ಬೀಳೋದನ್ನು ತಪ್ಪಿಸ್ಲಿಕ್ಕೆ, ಅವರ ಕಂಚಿನ ಕಂಠ ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರಿಗೆ ಸಾಧನೆ ಆಗಲಿಕ್ಕೆ ಈ ಒಂದು ಮನೆಮದ್ದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಹೌದು, ಒಣ ದ್ರಾಕ್ಷಿ ಮತ್ತು ಜೇನುತುಪ್ಪದ ಪ್ರಯೋಗ. 8 ರಿಂದ 10 ಒಣ ದ್ರಾಕ್ಷಿಗಳನ್ನು ಸ್ವಲ್ಪ ಜಜ್ಜಿ, ಅದರ ಜೊತೆಗೆ ಜೇನುತುಪ್ಪವನ್ನು, ಶುದ್ಧವಾದಂಥ ಮನೆಯಲ್ಲೇ ಮಾಡಿದಂಥ ಜೇನುತುಪ್ಪ ಆದರೆ ತುಂಬ ಉತ್ತಮ, ಅಂಗಡಿಗಳಿಂದ ತಂದಿದ್ದು ಅಷ್ಟು ಉತ್ತಮ ಅಲ್ಲ. ಸೊ ಯಾರು ಜೇನುತುಪ್ಪವನ್ನು ಮಾಡ್ತಾ ಇರ್ತಾರೆ ಅಂಥವರಿಂದ ತಗೊಂಡು ಆ ಶುದ್ಧವಾದ ಜೇನುತುಪ್ಪವನ್ನು ಈ ಒಂದು ಜಜ್ಜಿದ ಒಣ ದ್ರಾಕ್ಷಿಗಳೊಂದಿಗೆ ಸೇರಿಸಿ ಒಂದು ಉಂಡೆ ಥರ ಮಾಡಿ ಅದನ್ನು ನೀವು ತಿನ್ಬೋದು, ಅಥವಾ ಸ್ವಲ್ಪ ಪೇಸ್ಟ್ ಥರ ಮಾಡಿ ಅದನ್ನು ಚಪ್ಪರಿಸ್ಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಧ್ವನಿಯ ಶಕ್ತಿ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಪ್ರೊಫೆಷನಲ್ ಇರುವವರಿಗೆ ಇದು ವರದಾನವಾಗಿ ಕೆಲಸ ಮಾಡುತ್ತೆ. ಸೊ ಧ್ವನಿ ಬೀಳುವ ಸಮಸ್ಯೆ ಮತ್ತು ಧ್ವನಿ ಸುಸ್ತಾಗುವಂಥ ಸಮಸ್ಯೆ ಇದೆಲ್ಲರೂ ಇದ್ದರೆ ಖಂಡಿತವಾಗಿ ಈ ಒಂದು ಪ್ರಯತ್ನವನ್ನು ಮಾಡಿ. ಈ ಒಂದು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ.